ಹಾಯ್ ಹಲೋ ನಮಸ್ಕಾರ. ನಾವು ಹೊರಟಿತ್ತು ಕುಂದಾದ್ರಿ ಹತ್ತ. ಈಗ ಜಸ್ಟ್ ಜಾಸ್ತಿ ಗಂಟೆ ಇಲ್ಲ, 3 ಗಂಟೆ ಐತೆ ಅಷ್ಟೇ. ಬೆಳಗ್ಗೆ ಮುಂಚೆ ಕೊಂಡ್ಬಿಡು ಕೆಡ್ಯ. ಈಗ ಇಲ್ಲಿಂದ ನಾನು ಸಂತು ಮತ್ತು ನಮ್ಮ ಅಕ್ಷಯ ಇಲ್ಲಿಂದ ಉಪ್ಪುಂದಕ್ಕೆ ಹೋಗ್ತಿತ್ತು. ಉಪ್ಪುಂದಕ್ಕೆ ಹೋಗಿ ಅಲ್ಲಿಂದ ಅಕ್ಷಯ ಬಡವರ ಕರ್ಕೊಂಡು ಅಲ್ಲಿಂದ ಮುಂದಿನ ಪಯಣ. ಗಮ್ಮತ್ತು ಅಂತ ಹೇಳಿದ್ರೆ ನಮ್ಮ ಅಜಿತ್ರು ಬೆಂಗಳೂರಿಂದ ಬತ್ತಿದ್ರಮ್ರೆ. ಅವ್ರು ನಿನ್ನೆ ರಾತ್ರಿ 10-10ವರೆಗೆ ಶಿವಮೊಗ್ಗಕ್ಕೆ ಬಂದಿರ. ಅಲ್ಲಿಂದ ಈಗ ಜಸ್ಟ್ 3 ಗಂಟೆ ಈಗ ಕುಂದಾಪುರದಾಗಿದ್ರು ಅವ್ರಿಗೆ. ಅವ್ರನ್ನ ಅಲ್ಲಿಂದ ಹಾಗೆ ಕುಂದಾಪುರದಿಂದ ಕರ್ಕೊಂಡು ಹೋಗ್ದು. ಅವ್ರಿಗೆ ಮನೆಗೆ ಹೋಗ್ಬಿಡ್ತಾ ಇಲ್ಲ. ನಾವು ಅಲ್ಲಿ ಗಾಡಿ ಸಿಗ್ತಿಲ್ಲ. ಅವ್ರು ಕುಂದಾಪುರದಲ್ಲಿ ವೆಯ್ಟ್ ಮಾಡ್ತಿದ್ರಮ್ರಿ. ಈಗ ಆಲ್ರೆಡಿ ಬಂದಾಯ್ತು ಅವ್ರೆ. ಸೊ ಹೊರಡು ಬ್ರೋ. ಹಾಯ್ ಹಾಯ್ ಬ್ರೋ. ಎಲ್ಲಿ ಹತ್ತಿತ್ತ? ನಾಲ್ಕು ಹೋಗ್ರ ಮಾತ್ರ ಗೆತ್ತ. ಇದೆಲ್ಲ ತೈಂದ ಮರೆ ಗೋಪುರ ಎಲ್ಲ ತೈಂದ. ಈ ಜನ ನಾವು ಬೆಂಗಳೂರಿಂದ ಈಗ ಜಸ್ಟ್ ಮನಿ ಬಂದ್ರಮ್ರ. ವಾಪಸ್ ಹೇಳ್ಕೊ ಹೋತಿತ್ತು. ಈಗ ಬೇಡ, ನೀವ್ ಎಲ್ಲಿ ಹೋದಿತ್ತು ಅದೇ ರೂಢ ಬಂದೆ. ಹೌದಾ? ನಮಸ್ತೆ ಸಾರ್, ನನ್ನ ನಾಮದಲ್ಲಿ ಅದ್ಭುತ ಮುಟ್ಟಿಗೆಲ್ಲ ಕಳಿಸಿಕೊಡುದಿಲ್ಲ. ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು. ಈಗ ನಾವು ಹೊರಟಿದ್ದೇವೆ. ಯಾರ ಕಾರಲ್ಲಿ? ಅಕ್ಷಯ್ ಅವರ ಕಾರಲ್ಲಿ. ನಾವು ಈಗ ಫಸ್ಟಿಗೆ ಹೋಗ್ತಿದ್ದದ್ದು ಕುಂದಾದ್ರಿಗೆ. ಈಗ ಗಂಟೆ ಎಷ್ಟಾಯ್ತಾ? 3:51. 6 ನಿಮಿಷ ಲೇಟ್ ಹೊರಟಿತ್ತು ಫಸ್ಟ್ ಟೈಮ್. ಇಷ್ಟು ಲೇಟ್, ಕಡಿಮೆ ಲೇಟ್ ಹೊರಟದ್ದು. ಒಬ್ರಲ್ಲ, ಒಂದ್ ಜನ ಎಫ್ಸಿ ಕರ್ಕೊಂಡು ಹೋಗಿತ್ತು, ಎದ್ಕೊ ಬಂದಿರ, ಅದಕ್ಕೆ ಬೇಕಾಯ್ತು ಅಷ್ಟೇ. ಮನಿ ಕಾಣಿಲ್ಲ ಜನ, ನಾವು ಮನಿ ಕಾಣಿಲ್ಲ. ಸೊ ಈಗ ಹೊರಡ್ತಾ ಒಂದ್ ಸನ್ರೈಸ್ ಅನ್ನ ಕುಂದಾದ್ರಿ ಬೆಟ್ಟದಲ್ಲಿ ನೋಡಿ, ಅಲ್ಲಿಂದ ಸೀದಾ ಕವಿ ಮನೆಗೆ ಹೋಗಿ, ಕವಿ ಮನೆಯಿಂದ ಕವಲೇದುರ್ಗಕ್ಕೆ ಹೋಗೋದು ನಮ್ ಪ್ಲಾನ್. ನಾನು ಕವಲೇದುರ್ಗಕ್ಕೆ ಇದು 4ನೇ ಸತಿ ಹೋಗ್ತಾ ಇರೋದು. ಬಟ್ ನಮ್ಮ ಹುಡುಗ ಇನ್ನು ಕರ್ನಾಟಕದಲ್ಲಿ ಪ್ಲಾನ್ ಮಾಡ್ರೆ 4ನೇ ಸತಿ ಆಗ್ತೀನಿ. ಅಕ್ಷಯ್ ಸರ್ ಅಲ್ಲೇ ಎತ್ತು ಮಾಡ ಲೈಟಾಗಿ. ಎಲ್ಲ ನಿಮ್ಮ ಅಪ್ಪನ ಮನೆಗೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಓಲ್ಡ್ ಮನೇಲಿ ವೈಬ. ವೀಕ್ಷಕರೇ, ಒಬ್ರು ವಿಚಾರ ಮಾತಾಡೋಗಿತ್ತು ಇವತ್ತು. ಈ ಕೆಲವೊಂದ್ಸಲ ನ್ಯಾಷನಲ್ ಡ್ಯೂಟಿ ಇಪ್ಪತ್ತಿಗೆ ಎಲ್ಲ ಕೆಲಸ ಬಿಟ್ಟು ಅಂತ ದೊಡ್ಡ ನ್ಯಾಷನಲ್ ಡ್ಯೂಟಿ ಬಿಟ್ಟು ಊರಿಗೆ ಬರ್ತಾರಲ್ಲ, ಆ ತರದ ಒಂದು ದೊಡ್ಡ ಗಮಗಡ ಆಯ್ತು. ಅದ್ರ ಬಗ್ಗೆ ಮಾತಾಡ್ತೀವಿ. ಯಾವ್ದು ಒಂದನ್ನ ತ್ಯಾಗ ಮಾಡಿದ್ರು. ಸಣ್ಣ ಪುಟ್ಟ ತ್ಯಾಗ ಅಲ್ಲ, ಆ ನಗುವಿನ ಹಿಂದೆ ತ್ಯಾಗ ಇದೆ. ಆ ನಗುವಿನ ಹಿಂದೆ ತ್ಯಾಗ ಇದೆ. ಬೆಳಗ್ಗೆ ಇಡ್ಲಿ ತಿನ್ನು ಪ್ರೋಗ್ರಾಮ್ ನಡೀತಾ 4 ಗಂಟೆಗೆ. ಈ ಒಂದು 4:45 ಸುಮಾರಿಗೆ ನಾವು ಸಂತೆ ಮಾರ್ಕೆಟ್ ರೋಡ್ ನಲ್ಲಿ ಬಿಕಾರಿಗಳ ತರ ನಡ್ಕೊಂಡು ಹೋಗ್ತಾ ಇದೀವಿ. ದೊಡ್ಡ ಸಮಸ್ಯೆ ಐತೆ. ನಾವು ಉಪ್ಪುನಿಂದ ಅಕ್ಷಯ್ ಅವರ ಕಾರಾಗೆ ಕುಂದಾಪುರದವ್ರಿಗೆ ಬಂತ. ಬಟ್ ಇಲ್ಲೊಂದು ಬಾರಿ ದೊಡ್ಡ ಸಮಸ್ಯೆ ಐತೆ. ಸೊ ನಡ್ಕೋತಿ. ಅಯ್ಯೋ, ಇನ್ಸ್ಟಾಗ್ರಾಮ್ ಪೋಸ್ಟಿಂಗ್ ಹಾಕ್ಲಿ ನಾನು. ಪಿಕ್ ಕ್ರೆಡಿಟ್ ಅಕ್ಷಯ್ ಬಡಮನೆ ಐಫೋನ್ ಅಂತ ಹೇಳಿ. ಮತ್ತೆ ಅಕ್ಷಯ ಬಾಡ ಮನೆ ಹತ್ರ ಕಾರ್ ಇದೆ, ಐಫೋನ್ ಇದೆ, 3 ತೊಲ ಬಂಗಾರ ಇದೆ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ, ಯಾರು ನಡೀರಿ. ಬೇಕಾದಷ್ಟು ಜನ ಮಾತಾಡ್ಸೋರು, ಫೋನ್ ಮಾಡೋರು. ಈ 4:35 ಕೂಡ ವಿಡಿಯೋ ಕಾಲ್ ಮಾಡೋರು ಇದಾರೆ. ಜಸ್ಟ್ ಕೆಲಸ ಮಾಡೋರು. ಜಸ್ಟ್ ನೀವೆಲ್ಲ ಬೇಜಾರು ಮಾಡ್ಕೊಂಬೇಡಿ, ನಿಮ್ಗೂ ಅವಕಾಶ ಇದೆ. ಈಗ ಮನಿ ಕಟ್ತಾ ಇದ್ರ ಶ್ರೀರಾಮ ಅಪ್ಪನ ಮನಿದಲ್ಲಿ. ಅಪ್ಪನ ಮನಿ ಎಷ್ಟು ಎಕರೆ? 20 ಎಕರೆ ಅಲ್ಲ ಅಪ್ಪನ ಮನಿದೆ. 28 ಎಕರೆ ಜಾಗ ಅಪ್ಪನ ಮನಿದೆ. ಒಂದ್ ಪಾಲಾರ್ ಮೇಲೆ ಒಂದ್ 25 ಎಕರೆ ಸಿಕ್ಕ ಪಾಲಿಂದ ಇವ್ರಿಗೆ ಹೇಳ್ತಿರೋದು. ಪಾಲಿಂದೆ. ದೊಡ್ಡ ಜನ ನಿಮ್ಗೆಲ್ಲ ಪೂರೈಸುತ್ತೇನೋ ಹಿಂಗೆಲ್ಲ ಹೇಳ್ರೆ. ಅಲ್ಲ, ನಮಗೆ ಹಿಂಗ್ ಹೇಳಿ ಪೂರೈಸ್ಕೊಂಡ್ ನಾವು ನಿಮ್ಮಷ್ಟ. ಇದನ್ ತಕೋರೆ ಹಂಗೆ ಅಲ್ಲ, ಇದನ್ ತಕೋರೆ ಅಷ್ಟಿದ್ರು ಜನ ಡೌನ್ ಟು ಅರ್ತ್. ಡೌನ್ ಟು ಅರ್ತ್. ಅಯ್ಯೋ, ನೀವು ಆ ಜನ ಕಂಡ್ರೆ ಕಾರು ಅಲ್ಲ, ಜನ ಚಾ ಕುಡಿಲ್ಲ. ಜಿ ಅಂದ್ರೆ ಕರೆಕ್ಟ್ ಹೌದ್ ಮಾರ. ನೆಲ ಮೇಲೆ ನೋಡೋದಕ್ಕೆ ಹಾಕಿ ಇಲ್ಲ. ಅಲ್ಲ, ನೀವು ಮೆಸೇಜ್ ಮಾಡ್ತಿದ್ರಲ್ಲ 4:15, ನಂಗೆ ಅದು ಖುಷಿ ಆಗ್ಬೋದು. ಮೆಸೇಜ್ ಮಾಡ್ತಿದ್ದಲ್ಲ, ದೇವ್ರ ಕಾಂತ ಈಗ ದೇವ್ರ ಗೊತ್ತಿಲ್ಲಲ್ಲ.
ಈಗ ರಾಮ್ ಇಲ್ಲ, ರಾಮ್ಲಾಲ ಇಲ್ಲ ಈಗ. ನಿಮಗೆ ಬೇಕಾದಳಿಕೆ ರಾಮ್ ದೇವ್ರು ಇಲ್ಲ ಇಲ್ಲ. ನೋಡಿದ್ರೆ ಸತ್ಯ ನೋಡಿ, ನೀವು ಸಾವತ್ತಿಗೆ ಸತ್ಯ ನೋಡಿದ್ರೆ ಸರಿ ಅಮ್ಮ. ಹೇಳಿ ನೀವು ಇದೆಲ್ಲ ಸುಳ್ಳಂತ ಹೇಳಿ, ಸುಳ್ಳಂತ ಹೇಳಿ ಅಮ್ಮ, ಹೇಳಿ ಸುಳ್ಳಂತ ಹೇಳಿ. ರಾಮ್ಲಲ್ಲ ಸುಳ್ಳು ಹೇಳಿ. ಅವ್ರತ್ತ ಎಂತ ಹೇಳಿ ನಾವು ನಮ್ಮ ಅಕ್ಷಯ ಇಲ್ಲೇ ಎಲ್ಲ ಹೋಯ್ ಬತ್ತನ್ ಕಾರ್ ತಕ ಹೋಯ್ದ, ಈಗ ವಾಪಸ್ ಹೋದಿತ್ ನಾವೀಗ. ಮನೆ ತಿಂಗಳಿಗೆ ನಾನು 25,000 ರೂಪಾಯಿ EMI ಕಟ್ತಿದ್ದೆ. ಇವ್ರ ಎದ್ರ ಕುಕ್ಕಂಕ ಅವ್ರ EMI ಕೊಟ್ಟುದು ಮತ್ತೆ ಕುಕ್ಕಂತ ಹೇಳಿ ಕಳ್ಸಿದ್ದಲ್ಲ ತಿಂಗಳಿಗೆ 25,000. ತಿಂಗಳಿಗೆ 25,000 EMI ಅಷ್ಟೇ. EMI ಅಷ್ಟೇ. ನಾವೆಲ್ಲ 7 ವರ್ಷ ಮಾಡ್ಕಂತ, ಇವ್ರು 3 ವರ್ಷ ಮಾಡ್ಕೊಂಡಿರ್. ಉಂಟು ಅರ್ಥ ಸೀದಿಸ್. ಹೌದು ಕೇಳಿ, ಅವ್ರ ಗಾಡಿಗೆ ಅವ್ರು ಹಿಂದ್ಕೋಕಂತ್ರ ಅಂತೇಳಿ ಹೇಳ್ರೆ. ಅಣ್ಣ ನನ್ನ ಬಿಡಿ ಅಣ್ಣ, ನೀವು ಇಲ್ಲೇ ಬಾವಾ ಅಕ್ಷಯ ಮಾಡ ಬಂದ್ರೆ ಕೈ ಇದೆ, ನೀ ಡ್ರೈವರ್ ಕಾರ್ಡ್ ಮೇಡ ಕೈ ಹೋಗಲ್ಮೇಲಲ್ಲ. ಹಂಗಾರ ಒಂದು ಇದೊಂದು ಸ್ಕ್ರೀನ್ ಶಾಟ್ ತಕೊಂಡ್ರೆ ಕೈ ಹಾಕಿದ್ದಾರೆ ಬಡ ಮನೆಯವರು. तुम किसी से डरते क्यों नहीं? ऐसा कौन है तुम्हारे पीछे? ನಿಮ್ಮೇಲೆ ಒಂದು ಕೃಪೆ ಇತ್ತಂಗಾರ. ನನ್ನ ಮೊದಲಿಂದ ಇರ್ತಾರೆ, ಇವಾಗ ಮನ್ಸಾಗ ಆತರ ಅಲ್ಲ. ಇನ್ನೆಂತ ಮಾಡ್ರು ಹಂಗಾರ ಸಪೋರ್ಟ್ ಅಂದ್ರೆ ಹೆಮ್ಮೆ ಅಲ್ಲ, ಭಕ್ತಿ ಭಾವ. ಮುಖ್ಯ ಹರಿತಿದ್ ಬೇಡ ಒಳಗಿರಮ್ಮ ಅಡ್ಡಿಲ್ಲ ಬಾವ, ಬಕ್ಕಿ ಬಾವ ಭಕ್ತಿ ಭಾವ ಸರಿ. ಇಂಥದೊಂದು ದಿನ ಮತ್ತೊಂದು ನನ್ ಕನ್ಸೋಗಿ ಎಣಿಸ್ಕೊಳ್ಳ. ನಿನ್ನೊಳ್ಳೆತನ ಹಸಿರಾಗಲಿ ಬಸಿರಾಗಲಿ ಎಲ್ಲ ಹಸಿರಾಗಲಿ ಹಸಿರಾಗಿ. ಅವ್ರು ಹೇಳಿ ಆಗಳ ಎಂತ ಹೇಳ, ನೀವು ಸ್ಟಾರ್ ಮಾರ್ರೆ ಬಿಡಿ ಅಂದೆ. ನಾನು ಎಲ್ಲ ದೇವ್ರ ಇಚ್ಛೆ ಅಲ್ಲ ಹೇಳುದಿಲ್ಲ, ಸ್ಟಾರ್ ಅಲ್ಲ ದೇವ್ರ ಇಚ್ಛೆ ಅಮ್ಮ. ಅದು ಯಾವ ಬಾಯಿಗಿರ್ದ. ಅಕ್ಷಯ್ ಅಲ್ಲ, ಇದು ಕಾರ್ಡ್ ಲಿಮಿಟ್ ಎಷ್ಟು? 8 ಲಕ್ಷ ಅಲ್ದೆ? ಕಳ್ಳ ಬಂದ ತಿಪ್ಪಟ್ಟೆ ಅಂತ ಮಾಡ್ಬೇಕು, ಮತ್ತೆ 7 ಬೆರಳು ಹಾಕ್ಬೇಕು. ಎಲ್ಲ ಇವ್ರು ಹೆಲ್ಪ್ ಮಾಡಿ ಕೊಡುದು. ಮತ್ತೆ 2 ಬೆರಳು ಹಾಕಿ, 2 ಬೆರಳು ಕಡಿಕೆ ಮುಂದೆ ಅಂತ ಹಿಂಗ್ ಮಾಡಿ ಒಳಗ್ ತಗೊಂಡ್ ಕೈ ಒಳಗ್ ತಕೊಂಡ ಲಾಸ್ಟ್ ಮಧ್ಯ ಬೆರ್ಲಿ ಹಿಂಗ್ ತಗೊಂಡ. ಇದು ಡ್ರೋನ್ ಕಾರಲ್ಲಿ ಇಟ್ಟಿದ್ರ? ಡ್ರೋನ್ ತಪ್ಪಲ್ಲ. ಒಳ್ಳೆ ಒಂದು ಪುಣ್ಯ ಬಂದ ಚಂದ್ರಣ್ಣ ತೋರ್ತಾ ಇದ್ದಾರೆ. ಈ ಕಡೆ ಈಗ ಬಾಸರಣ್ಣ ಬರ್ತಾ ಇದ್ದಾರೆ. ಇದ್ನ ಹಾಕ್ತಾರೆ. ಈ ತರ ಹಿಂಸೆ ಕೊಟ್ಟು ಜನಗಳಿಗೆ ಯಾರು ಬದುಕ್ತಾರೆ? ಓಲಿದ್ದಾರೆ. ಹಾಯ್ ಬ್ರೋ, ಎಲ್ಲಿದ್ದೀರಾ? ನಾವು ಕುಂದಾದ್ರಿ ಇಲ್ಲಿ ಸನ್ರೈಸ್ ನೋಡ್ಲಿಕ್ಕೆ ಬಂದಿದ್ದು. ನೀವು ಯಾವ ಕಡೆ? ನಾವೇ. ಹೇಗ್ ಬಂದಿದ್ದೀರಿ? ಕಾರಲ್ಲಿ ಬಂದ್ರ? ಹ್ಯಾಂಗಲ್ಲ ಅದ? ಕೈ ಮೇಲೆ ಬೆಟ್ಟ ಅಲ್ಲ. ಕುಂದಾದ್ರಿಯ ಸುಂದರ ಸೂರ್ಯೋದಯ ಒಳ್ಳೆ ಅಂತ ಶೂಟ್ ಎಲ್ಲ ಆತಿತ್ತಪ್ಪ. ನಮ್ಮ ಹುಡುಗರೆಲ್ಲ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಎಲ್ಲ ತಗೊಳ್ತಾ ಇದ್ದಾರೆ. ಅಕ್ಷಯ ಮೇಡಮ್ ಸ್ವಲ್ಪ ಡಿಪ್ರೆಷನ್ ಇದ್ದಾರೆ. ಎಷ್ಟಾಯ್ತು ಹೇಳಿ?
6 ಗಂಟೆ ಬಂದಿದ್ವಿ ಇಲ್ಲಿಗೆ. 6 ಗಂಟೆ ಬಂದ್ವಿ. 6:20 ಸ್ವಲ್ಪ ದೂರ ಹಿಡಿದಿ, ಮಕ್ಕಳೆಲ್ಲ ಹೆದರ್ಕಂತ ಹಿಂದೆ. ಶೂ ಬರ್ತದೆ ಸರ್. 3 ತುಲ ಬಂಗಾರ ತಗೊಂಡಾರ, 10 ಗ್ಲಾನ್ಸ್ ಗಾಡಿ ತಗೊಂಡಾರ, 1.5 ಲಕ್ಷ ಸಂಬಳ ಇರ್ತಾರೆ. ಅದು ಯಾವ್ದು ಚಪ್ರಿ ಶೂ ಹಾಕಿ ಬಂದ, ಡೀಸೆಂಟ್ ಶೂ ಇಲ್ಲ ನಿಮ್ಗೆ. ಎಷ್ಟು ರೂಪಾಯಿಗೆ ದುಡ್ಡು 10,000 11,000 ಇರುತ್ತಾರೆ. ಒಂದೊಂದ್ ಕೇಳ್ಕೊಂಡ್ರಿ ಯಾರು ಅಲ್ಲ, ಒಂದೊಂದ್ ಕಲ್ಲರ್ ಗಾಡಿ ತೋರ್ಸ್ಲ ಅನ್ಬೇಡಿ ಕಡೆಗೆ. ದೇವಸ್ಥಾನದೊಳಗೆ ಕ್ಲಿನಿಕ್ ಮೀನ್ ದೇವಸ್ಥಾನದೊಳಗೆ ಈ ಟೈಮ್ ಒಳ್ಳೆ ಬಿಸಿ ಇರುತ್ತೆ. ಎಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು? ಆನೆ, ಜಿಂಕೆ, ಹುಲಿ ಆತರ ಎಂತಾರು ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ? ಮಾಡ್ತಿರ್ತಾರಲ್ಲ ನಾನು ಮೀನ್ ಇತ್ತಂಬ್ರ, ಇದು ಒಳ್ಳೆ ಗದ್ದಿ ಅಲ್ಲ. ಹೇಳದ್ ನಾನು ಅದರಲ್ಲಿ ಎಂತ ನಂಗೆ ಎಕ್ಸಾಮ್ ಬರ್ತದೆ. ಮೀನ್ ತಿಳ್ಕ ನಮ್ಗೆ ಎಂತ ಈಗ? ನಂಗೆ ನೀರ ಮೀನಿಂದ ಹುಲಿ ಇರುತ್ತೆ. ಇವ್ರು ಬರೋ ಒಂದೊಂದು ಟ್ರಿಪ್ ಬರೋ ಒಂದೊಂದು ಹಿಡ್ಕೊಂಡು ಅದಲ್ಲ ಕಳೆದ ವರ್ಷ ರಿಪಬ್ಲಿಕ್ ಡೇಗೆ ನಾವು ಮನೆಯಲ್ಲಿ ಇದ್ದಿತ್ತೆ. ಇವಾಗ ಈ ಟೈಮ್ ಇಷ್ಟೊತ್ತಿಗೆ 27 ಅಂದ್ರೆ ರೈಟ್ ಕಸೋಲಲ್ಲಿ ಕಸೋಲಿಗೆ ಈಗ ಬಸ್ ಹೋಗ್ತಾ ಇತ್ತು. ಈಗ ರೈಟ್ ಅಲ್ಲಿಗೆ ಇಂಡಿಪೆಂಡೆನ್ಸ್ ಡೇ ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಹೇಳಿತ್ತು. ಇಂಡಿಪೆಂಡೆನ್ಸ್ ಡೇಗೆ ಎಲ್ಲಿರುತ್ತದೆ ಗೊತ್ತಿಲ್ಲ ಅಂತ ಹೇಳಿತ್ತು. ಅಲ್ಲಿಗೆ ಎಲ್ಲಿ ಹೋಯ್ತು? ಚಿಕ್ಕಮಂಗ್ಳೂರಿಗೆ ಹೋಯ್ತು. ಅಗೇನ್ ನಿನ್ನೆ ರಿಪಬ್ಲಿಕ್ ಡೇ, ಈಗ ಕುಂದಾದ್ರಿಗೆ ಹೋಗ್ತೆ. ನೆಕ್ಸ್ಟ್ ಈಗ ನಾವು ಕಮ್ಮಿ ಮನೆಗೆ ಹೋಗ್ತಿತ್ತು. ಸೊ ಈ ವರ್ಷ ಇಂಡಿಪೆಂಡೆನ್ಸ್ ಡೇಗೆ ನಿರೀಕ್ಷಿಸಿ. ಯಾರಲ್ಲ, ನಾನು ನೀವು ಅಜಿತ್ ಮತ್ತೆ ಬರ್ತೀನಂತಲ್ಲಿ ಇದ್ರಿ. ನಾನಿಲ್ಲ ಹೋಗ್ತೀನಿ, ನಾನು ಹೋಗಿ ನಿಮ್ ಬೇಡ, ನಿಮ್ ಸವಾಸ ಈ ತರ ಹಿಂಸೆ ಕೊಟ್ರು ಯಾರು ಬದುಕ್ತಾರೆ ಸರ್? ನೀವು ಅಲ್ದಿದ್ರು ಕರ್ಸತ್ ನಿನ್ನೆ ಹುಟ್ಟೂರ ಸನ್ಮಾನ ಮಾಡ್ರಲ್ದ, ಅದು ಎಡ್ಗೆ ಶಾಲ ಹಾಕಿರಲ್ಲ, ಎಡ್ಗೆ ಶಾಲ ಹಾಕಿರಲ್ಲ, ಅದು ಎಂತ ಭಾಷಣ ಎಲ್ಲ ಮಾಡ್ರಿ ಅಂಬ್ರೆ. ಎಂತ ಸನ್ಮಾನ, ಹುಟ್ಟೂರ ಸನ್ಮಾನ ಎಂತಕ್ ಮಾಡೋದು? ಟಾಪಿಕ್ ಎಂತ? ಟಾಪಿಕ್ ವಿಭಿನ್ನ ಕ್ಷೇತ್ರದಲ್ಲಿ ಸಾಧನೆ, ವಿಭಿನ್ನ ಕ್ಷೇತ್ರದಲ್ಲಿ ಸಾಧನೆ. ರಾಮನ ಹತ್ರ ಮಾತಾಡ್ರೆ ಅಪ್ಪ ಮನೆ ಹೇಳುದ ಅವ ಎಂತ ಕಣ್ಕಂತ ಯಾರನ್ನಾರು ಒಂದ್ ಮದಿ ಆತ ಯಾವ ಎಂತ ಇಲ್ಲ, ಅವ್ರದ್ದು ಫುಲ್ ರಿಕ್ವೈರ್ಮೆಂಟ್ ಇಲ್ಲ. ಇವ್ರು ಚೂಸ್ ಮಾಡೋದೇ ಹೆಣ್ಣಂಬ್ರು. ಚೂಸ್ ಮಾಡಿದೆ ಮಾಡುವ